ತುಮಕೂರು ವಿವಿಯಲ್ಲಿ ಆಹಾರ ವಿತರಣಾ ಯೋಜನೆ ಪ್ರಾರಂಭೋತ್ಸವ. ಶ್ರೀರಾಮಕೃಷ್ಣ ಆಶ್ರಮದ ಸ್ವಾಮಿ ಜಪಾನಂದ ಶ್ರೀಯಿಂದ ಚಾಲನೆ. ಹೌದು, ಆಹಾರ ವಿತರಣಾ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದಾಗಿದೆ. ಜೊತೆಯಲ್ಲಿ ಇದುವರೆಗೆ 8,60,000 ಭೋಜನ ವಿತರಣೆ ಮಾಡಲಾಗಿದ್ದು, ಈ ಯೋಜನೆಯಿಂದ ಇಂದು ಸುಮಾರು 4,000 ವಿದ್ಯಾರ್ಥಿಗಳಿಗೆ ಲಾಭವಾಗ್ತಾ ಇದೆ ಎಂದು ಶ್ರೀರಾಮಕೃಷ್ಣ ಆಶ್ರಮದ ಸ್ವಾಮಿ ಜಪಾನಂದ ಶ್ರೀ ತುಮಕೂರಿನಲ್ಲಿ ತಿಳಿಸಿದರು. ತುಮಕೂರು ವಿಶ್ವವಿದ್ಯಾನಿಲಯದ ಜ್ಞಾನಸಿರಿ ಆವರಣದಲ್ಲಿ ಆಹಾರ ವಿತರಣಾ ಯೋಜನೆಯ ಪ್ರಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೂರದ ಊರುಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಇದೊಂದು ವರದಾನವಾಗಿದೆ. ಇಂದಿನ ಹಲವು ಇಂಜಿನಿಯರ್ಗಳು ಮೈಸೂರಿನ ಭಾಗದವರು. ಅಂದು ಇಡೀ ವಿಶ್ವದಲ್ಲಿಯೇ ತಮ್ಮ ಛಾಪನ್ನ ಮೂಡಿಸಿದ್ರು. ಇಂದು ನಿಮಗೆ ಎಲ್ಲ ಸಹಕಾರ ಇದೆ, ನೀವು ಓದೋದೊಂದೇ ಬಾಕಿ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದ್ದಾರೆ. ಆಗ ಪ್ರತಿ ದಿವಸ ಸಾಯಂಕಾಲದೊತ್ತು 5 3 10 ಹುಡುಗರುಗಳು ಮನೆ ಸೈಜ್ ನೋಡ್ಕೊಂಡು ಮನೆಗೆ ಹೋಗೋರು. ನಿತ್ಯ ಊಟ, ನಿತ್ಯಾನ್ನ ಅಂತ ಹೇಳ್ತೀವಿ ನಾವು. ಅವರೆಲ್ಲ ಈಗ ದೊಡ್ಡ ದೊಡ್ಡ ಅಫಿಷಿಯಲ್ಸ್ ಆಗಿ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ. ದೇ ಸ್ಟಾರ್ಟೆಡ್ ದೇರ್ ಲೈಫ್ ವಿತ್ ದಿಸ್ ನಿತ್ಯಾನ್ನ, ವಾರಕ್ಕೊಂದ್ ದಿವಸ ಅವ್ರ ಮನೆಗೆ ಊಟ ಮಾಡೋದು. ಏನ್ ಪುಣ್ಯವಂತರಪ್ಪ, ನಿಮ್ಮ ಹತ್ರನೇ ಊಟ ತಗೊಂಬಂದಿದ್ದೀವಿ ನಾವು. ಎಂಥ ಪುಣ್ಯವಂತರು ನೀವು. ನಿಮ್ಗೆಲ್ಲೂ ಹೋಗ್ಬೇಡಿ, ಅಲ್ಲಿ ಹೋಗಿ ವಾರಾನ್ನ ನಿತ್ಯಾನ ಅಂತ ಹೇಳ್ತಿಲ್ಲ. ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ನಿಮಗೆ. ಇವಾಗ ಇವರು ಕುಲಪತಿಗಳು ಹೇಳಿದ್ರು, ಈ ವರ್ಷದೊಳಗಡೆ ಇಷ್ಟು ಬಿಲ್ಡಿಂಗ್ ರೆಡಿ ಆಗುತ್ತೆ, ಆಮೇಲೆ ಕಿಚನ್ ರೆಡಿ ಆಗುತ್ತೆ, ಎಲ್ಲ ರೆಡಿ ಆಗುತ್ತೆ ಅಂತ ಹೇಳಿದ್ರು. ನಾವು ನಿಮ್ಮ ಹತ್ರ ಏನ್ ಕೇಳ್ತೀವಿ ಗೊತ್ತಾ, ಈ ದೇಶದ ನಿಜವಾದ ಅರ್ಥದಲ್ಲಿ ಬಿ ಎ ಬೆಸ್ಟ್ ಸಿಟಿಸನ್ ಆಫ್ ಅವರ್ ಕಂಟ್ರಿ. ವಿ ಎಕ್ಸ್ಪೆಕ್ಟ್ ಅಷ್ಟೇ, ನಿಮ್ಮಿಂದ ಇನ್ನೇನೂ ನಾವು ಕೇಳೋದಿಲ್ಲ. ಈ ದೇಶವನ್ನ ಮುಂದುವರಿಸಬೇಕು, ಭವಿಷ್ಯ ಭಾರತ ಅಂತ ಹೇಳ್ತೀನಿ ನಾನು. ನಿಮಗೆ ಅನ್ನದ ಬೆಲೆ ಗೊತ್ತಿಲ್ಲ, ಯಾಕೆಂದ್ರೆ ಸುಲಭವಾಗಿ ಬಂದ್ಬಿಡ್ತಾ ಇದೆ. ನಾನು ಅವರನ್ನೆಲ್ಲ ನೋಡ್ತಾ ಇದ್ದೆ. ಯಾಕಪ್ಪ ಇದೆ ಅಂದ್ರೆ, ಸ್ವಾಮೀಜಿ ನಾನು BSc ಸ್ಟೂಡೆಂಟ್, ಮಹಾರಾಜಸ್ ಕಾಲೇಜು, ಈಗ ಇವ್ರ ಮನೆಗೆ ಊಟಕ್ಕೆ ಬಂದಿದ್ದೀನಿ, ನಾಳೆ ಎದುರುಗಡೆ ಮನೆಗೆ ಹೋಗ್ತೀನಿ ಅಂತ ಹೇಳೋರು ಇದ್ರು. ಅಂತಹ ಕಷ್ಟದಲ್ಲಿ ಓದಿಬಿಟ್ಟು ನಮ್ಮ ಈ ದೇಶವನ್ನ ಈ ಸ್ಥಿತಿಗೆ ತಂದ್ರು. ಒಂದಾನೊಂದು ಕಾಲದಲ್ಲಿ ಎಂಜಿನಿಯರ್ಸ್ ಎಲ್ಲಿದ್ದಾರೆ ಭಾರತದಲ್ಲಿ ಅಂದ್ರೆ, ಅವರೆಲ್ಲರೂ ಮೈಸೂರು NIE ಇಂದ ಓದೋರು, ನಾರಾಯಣಮೂರ್ತಿಯಿಂದ ಹಿಡಿದು ಅವರೆಲ್ಲರೂ ಇಡೀ ಭಾರತದಲ್ಲಿ ಇದ್ರು. ಯಾಕೆ ಬೇರೆ ಕಡೆ ಎಂಜಿನಿಯರಿಂಗ್ ಕಾಲೇಜ್ ಇಲ್ಲ ಅಂತಲ್ಲ ಅರ್ಥ. ಅವಾಗ ಅಷ್ಟು ಚೆನ್ನಾಗಿ ಮೈಸೂರಿನ ಅಂದ್ರೆ ಕರ್ನಾಟಕದ ಆ ಶಕ್ತಿ ಹಾಗಿತ್ತು. ಇವತ್ತು ನಿಮ್ಗೆ ಎಲ್ಲ ಸೌಕರ್ಯ ಇದೆ. ಸ್ವಲ್ಪ ಕರೆಂಟ್ ಇದಾದ್ರೆ ಎಂಥದ್ದು ಟೇಬಲ್ ಲ್ಯಾಂಪ್ ಇದೆ, ಆಮೇಲೆ ಲೈಟ್ ಇದೆ, ಎಲೆಕ್ಟ್ರಿಸಿಟಿ ಇದೆ, ಆಮೇಲೆ ಇನ್ನೇನಿದೆ UPS ಇದೆ, ಎಲ್ಲ ಸಹಕಾರ ಇದೆ. ನೀವು ಓದೋದೊಂದೇ ಬೇಕಾಗಿರೋದು. ನಾವು ನಿಮ್ಮನ್ನ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸರ್ ಎಂ ವಿಶ್ವೇಶ್ವರಯ್ಯನವ್ರ ಹೆಸರು ಕೇಳಿದ್ದೀರಾ. ಇವತ್ತು ಸಾವಿರಾರು ಕೋಟ್ಯಾಂತರ ಜನ ಅವ್ರ ಹೆಸರಲ್ಲಿ ಊಟ ಮಾಡ್ತಿದ್ದಾರೆ, ಜೀವನ ನಡೆಸ್ತಿದ್ದಾರೆ. ಅವ್ರು ಓದಿದ್ದು ಪಾಪ ಇಂಥ ಒಂದು ಬಿಲ್ಡಿಂಗ್ ಅಲ್ಲಲ್ಲ, ಅಥವಾ ಈ ಉಮೇಶ್ ತರೋ ಊಟ ಮಾಡ್ತಿಲ್ಲ, ಅಥವಾ ನಾವೆಲ್ಲ ತಗೊಂಬಂದ್ರು ಊಟದಿಂದಲ್ಲ. ಅವರು ಓದ್ತಾ ಇರುವಾಗ ಸಾಯಂಕಾಲದ ಹೊತ್ತು ಮನೆಯಲ್ಲಿ ಲೈಟ್ ಇಲ್ಲ ಅಂತ ಹೇಳಿ ಬೀದಿ ದೀಪದಲ್ಲಿ ಕುತ್ಕೊಂಡು ಓದಿದ್ರು ಅವರು. ಈ ಸ್ಟಡಿಡ್ ಅಂಡರ್ ದಿ ಸ್ಟ್ರೀಟ್ ಲೈಟ್. ಅದನ್ನೆಲ್ಲ ನೀವು ಯೋಚನೆ ಮಾಡಬೇಕು. ತುಮಕೂರು ವಿವಿಯ ಕುಲಪತಿಗಳಾದ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಮಾತನಾಡಿ, ಇಂದು ಶ್ರೀ ಅನ್ನಪೂರ್ಣೇಶ್ವರಿ ಯೋಜನೆಯಲ್ಲಿ ಬಡ ಮಕ್ಕಳು ಮತ್ತು ದೂರದ ಊರಿನಿಂದ ಬಂದವರಿಗೆ ಆಹಾರ ನೀಡುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಯೋಜನೆಯನ್ನ ಹಲವಾರು ಬಾರಿ ನಮ್ಮ ಜ್ಞಾನಸಿರಿ ಕ್ಯಾಂಪಸ್ಗೆ ತರಬೇಕೆನ್ನುವ ಉದ್ದೇಶವನ್ನ ಅವರು ಹೊಂದಿದ್ರು. ಅದು ಇಂದು ಸಾರ್ಥಕವಾಗ್ತಾ ಇದೆ. ಆ ಕಾರಣಕ್ಕೆ ಅದರ ಪ್ರಾರಂಭೋತ್ಸವವನ್ನ ಹಮ್ಮಿಕೊಂಡಿದ್ದೇವೆ. ಈ ಯೋಜನೆಯನ್ನ ನಮ್ಮ ವಿವಿಗೆ ವಿಸ್ತರಿಸಿದ್ದಕ್ಕೆ ಜಪಾನಂದ ಶ್ರೀ ಸ್ವಾಮೀಜಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ನೂತನ ಕ್ಯಾಂಪ್ ಜ್ಞಾನಸಿರಿ ಆವರಣದಲ್ಲಿ ನಾವೆಲ್ಲ ಸೇರಿದ ಉದ್ದೇಶ ಏನಂತಂದರೆ, ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕಳೆದ 2.5 ವರ್ಷದಿಂದ ಅನ್ನಪೂರ್ಣೇಶ್ವರಿ ಯೋಜನೆಯಲ್ಲಿ ಬಡ ಮಕ್ಕಳು ಮತ್ತು ದೂರದಿಂದ ಬಂದ ಮಕ್ಕಳಿಗೆ
ನಾವು ಆಹಾರ ವಿತರಣೆ ಮಾಡ್ತಾ ಇದ್ವಿ. ಆ ಒಂದು ಯೋಜನೆಯನ್ನು ಹಲವಾರು ಬಾರಿ ನಮ್ಮ ಸ್ವಾಮೀಜಿಯವರು ಮತ್ತು ಅನ್ನಪೂರ್ಣೇಶ್ವರಿ ಸದಸ್ಯರು ಎಲ್ಲರೂ ಯಾಕೆ ನಮ್ಮ ಜ್ಞಾನಸಿರಿ ಕ್ಯಾಂಪಸ್ ವಿದ್ಯಾರ್ಥಿಗಳಿಗೆ ಈ ಯೋಜನೆ ವಿಸ್ತಾರ ಆಗಿಲ್ಲ ಅಂತ ವ್ಯಕ್ತಪಡಿಸಿದ್ರಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಮುಖ್ಯವಾಗಿ ಈ ಯೋಜನೆ ಸಕ್ರಿಯವಾಗಿ ನಡೀತಾ ಬಂದಿದ್ದ ಕಾರಣ ನಮ್ಮ ಪಾವಗಡದ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾಗಿರುವಂಥ ಶ್ರೀಮದ್ ಜಪಾನಂದ ಸ್ವಾಮೀಜಿಯವರು, ಆ ಜಪಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಯೋಜನೆಯನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ವಿಸ್ತರಿಸಿದ ಕಾರಣ ನಮ್ಮ ವಿಶ್ವವಿದ್ಯಾಲಯ ಪರವಾಗಿ ಅವರಿಗೆ ಅನಂತ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಅವರು ಈ ಕ್ಯಾಂಪಸ್ಗೆ ಫಸ್ಟ್ ಟೈಮ್ ಬಂದಿದ್ದಾರೆ, ಫಸ್ಟ್ ಟೈಮ್ ಪಾದಾರ್ಪಣೆ ಮಾಡಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದ ಸಿಟಿ ಕ್ಯಾಂಪಸ್ಸು ಹೇಗೆ ನಮಗೆ ದಿನ ಅಭಿವೃದ್ಧಿ ಹೊಂದಿದೋ ಅದೇ ರೀತಿ ಈ ಜ್ಞಾನಸಿರಿ ಕ್ಯಾಂಪಸ್ನಲ್ಲಿ ಪಾದಾರ್ಪಣೆ ಮಾಡೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಅಭಿವೃದ್ಧಿ ಕಾರ್ಯಕ್ರಮವು ನಡೀತವೆ ಅಂತೇಳಿ ನನಗೆ ಭರವಸೆ ಬಂದಿದೆ. ಈ ಅನ್ನಪೂರ್ಣೇಶ್ವರಿ ಯೋಜನೆ ಆರಂಭಗೊಂಡಿದ್ದರಿಂದ ಈ ಅನ್ನಪೂರ್ಣೇಶ್ವರಿಗೆ ಸದಸ್ಯರಾಗಿರುವಂಥ ಗೌರವಾನ್ವಿತ ಸದಸ್ಯರಾಗಿರುವಂಥ ಶ್ರೀಯುತ ಎಚ್.ಜಿ. ಚಂದ್ರಶೇಖರ್ ಅವರು ತುಮಕೂರು ನಗರದ ಕಾರ್ಪೊರೇಟ್ ಇಂಡಸ್ಟ್ರಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಜಾಪ್ರಗತಿ ಪತ್ರಿಕೆಯ ಸಂಪಾದಕರಾದ ನಾಗಣ್ಣ, ತುಮಕೂರು ಎಸಿಯಾಗಿ ಬಡ್ತಿ ಪಡೆದಿರುವ ನಾಹಿದಾ ಜಂಜಂ, ತುಮಕೂರು ವಿಶ್ವವಿದ್ಯಾಲಯ ಪ್ರಾಂಶುಪಾಲರು, ಉಪನ್ಯಾಸಕರು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.